ಹಾಯ್ ಫ್ರೆಂಡ್ಸ್, ಜೂನ್ 12 ಗುರುವಾರ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ನಂತರ ಸಂಭವಿಸಿದ ಅವಘಡದಲ್ಲಿ ಸುಮಾರು 229 ಪ್ರಯಾಣಿಕರು, 12 ವಿಮಾನದ ಸಿಬ್ಬಂದಿಗಳು ಹಾಗೂ ಹಾಸ್ಟೆಲ್ನಲ್ಲಿದ್ದ 4 ಜನ ವಿದ್ಯಾರ್ಥಿಗಳು ಸೇರಿ ಇಲ್ಲಿಯವರೆಗೆ 274 ಜನ ಸಾವನ್ನಪ್ಪಿದ್ದಾರೆ. ಆದರೆ ಅದರಲ್ಲಿ ಪವಾಡ ಎಂಬಂತೆ 11A ನಲ್ಲಿ ಕುಳಿತಿದ್ದ ಭಾರತೀಯ ಮೂಲದ ಬ್ರಿಟಿಷ್ ಪ್ರಜೆ ರಮೇಶ್ ವಿಶ್ವಾಸ್ ಕುಮಾರ್ ಅವರು ಬದುಕುಳಿದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಾಗಾದ್ರೆ ಈ ಘಟನೆಯ ಹಿಂದಿನ ಕಥೆ ಏನು? ಟೇಕ್ ಆಫ್ ಆದ ನಂತರ ಬಿಜೆ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಮೇಲೋಗಿ ಬೀಳೋಕೆ ಕಾರಣವೇನು? ಈ ಹಿಂದೆ ಇಂಥ ವಿಮಾನ ದುರಂತ ನಡೆದಿತ್ತಾ? ಬದುಕುಳಿದ ರಮೇಶ್ ವಿಶ್ವಾಸ್ ಹೇಳಿದ್ದೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಮಗೆ ವಿಡಿಯೋ ಮಾಡೋಕೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜೂನ್ 12 ಗುರುವಾರ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನವು 169 ಭಾರತೀಯ ಪ್ರಯಾಣಿಕರನ್ನ, 53 ಬ್ರಿಟಿಷ್ ಪ್ರಯಾಣಿಕರನ್ನ, 7 ಪೋರ್ಚುಗೀಸ್ ಹಾಗೂ ಒಬ್ಬ ಕೆನಡಾದ ಪ್ರಯಾಣಿಕರನ್ನ ಹೊತ್ತು ಲಂಡನ್ನಿಗೆ ಹೋಗಲು ಟೇಕ್ ಆಫ್ ಆಯಿತು. ಆದರೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ಮಧ್ಯಾಹ್ನ ಸುಮಾರು 1:39 ಸರಿಯಾಗಿ ಅಹಮದಾಬಾದಿನ ಮೇಘಾನಿ ನಗರದ ಪ್ರದೇಶದಲ್ಲಿರುವ ಬಿಜೆ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಒಂದರ ಮೇಲೆ ಬೀಳುತ್ತೆ. ಅದು ಮಧ್ಯಾಹ್ನದ ಊಟದ ಸಮಯ. ಎಲ್ಲರೂ ಊಟ ಮಾಡ್ತಾ ಇರಬೇಕಾದ್ರೆ ಹೋಗಿ ಬೀಳುತ್ತೆ. ಅಪಘಾತ ಆದ ಸ್ಥಳದಿಂದ ಸುಮಾರು 274 ಶವಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಶವಗಳು ಸುಟ್ಟು ಕರಕಲಾಗಿ ತುಂಡು ತುಂಡಾಗಿ ನೋಡೋಕೆ ಆಗದ ರೀತಿ ವಿರೂಪಗೊಂಡಿವೆ. ಅದನ್ನ ಸ್ಥಳೀಯ ಅಧಿಕಾರಿಗಳು DNA ಮೂಲಕ ಶವಗಳನ್ನು ಗುರುತಿಸುವ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಒಬ್ಬ ರಮೇಶ್ ವಿಶ್ವಾಸ್ ಕುಮಾರ್ ಎಂಬಾತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈತ 20 ವರ್ಷಗಳಿಂದ ಲಂಡನ್ ನಲ್ಲಿಯೇ ವಾಸಿಸುತ್ತಾನೆ. ಹಾಗೆ ಭಾರತಕ್ಕೆ ಬಂದಿದ್ದ ಇವನು ತನ್ನ ಇನ್ನಿಬ್ಬರ ಸಹೋದರರ ಜೊತೆ ಹಿಂದಿರುಗಿ ಲಂಡನ್ನಿಗೆ ಹೋಗಲು ಫ್ಲೈಟ್ ಹತ್ತಿರುತ್ತಾನೆ. ಆದ್ರೆ ಕೊನೆಯಲ್ಲಿ ಇವನು ಒಬ್ಬನೇ ಉಳಿಯುತ್ತಾನೆ. ಇವನನ್ನ ಸ್ಥಳೀಯರು ಕರೆದುಕೊಂಡು ಹೋಗಿ ಹತ್ತಿರ ಹಾಸ್ಪಿಟಲ್ ನಲ್ಲಿ ದಾಖಲಿಸುತ್ತಾರೆ. ನಂತರ ಚಿಕಿತ್ಸೆ ಪಡೆಯುತ್ತಿದ್ದ ರಮೇಶ್ ವಿಶ್ವಾಸ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯೋಗಕ್ಷೇಮ ವಿಚಾರಿಸುತ್ತಾರೆ. ನಂತರ ಅಲ್ಲಿ ನಡೆದ ದುರಂತದ ಬಗ್ಗೆ ವಿವರಿಸಿದ ರಮೇಶ್ ವಿಶ್ವಾಸ್, ಆ ದುರಂತ ನಡೆದಾಗ ನನಗೆ ನಂಬಲು ಸಾಧ್ಯವಾಗಲಿಲ್ಲ. ನಾನು ಅದರಿಂದ ಹೇಗೆ ಜೀವಂತವಾಗಿ ಹೊರಬಂದೆ ಅಂತ. ಯಾಕಂದ್ರೆ ಸ್ವಲ್ಪ ಸಮಯದವರೆಗೆ ನಾನು ಸಾಯುತ್ತೇನೆ ಅಂತ ಅನ್ಕೊಂಡಿದ್ದೆ. ಆದರೆ ನಾನು ಕಣ್ಣು ತೆರೆದು ನೋಡಿದಾಗ ಜೀವಂತವಾಗಿಯೇ ಇದ್ದೆ. ಬಳಿಕ ವಿಮಾನದಲ್ಲಿ ವೈಟ್ ಅಂಡ್ ಗ್ರೀನ್ ಲೈಟ್ ಬಂತು. ನೋಡ್ತಿದ್ದಂತೆ ಪೈಲಟ್ ಹಾಸ್ಟೆಲ್ಗೆ ಹೋಗಿ ಗುದ್ದಿದ. ನಂತರ ಅಲ್ಲಿಂದ ಸಣ್ಣ ಜಾಗದೊಳಗಿಂದ ನಾನು ಹೊರಬಂದೆ ಅಂತ ಹೇಳ್ತಾನೆ. ಹಾಗಾದ್ರೆ ಈ ಹಿಂದೆ ವಿಮಾನ ದುರಂತಗಳು ನಡೆದೇ ಇಲ್ವಾ? ಖಂಡಿತ ನಡೆದಿದೆ. 2010 ಮೇ 22ರಂದು ದುಬೈಯಿಂದ ಮಂಗಳೂರಿಗೆ ಬರುತ್ತಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ 812 ವಿಮಾನವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯುವ ಸಂದರ್ಭದಲ್ಲಿ ಪೈಲಟ್ ನಿಯಂತ್ರಣ ತಪ್ಪಿ ರನ್ವೇ ಕೊನೆಯಲ್ಲಿದ್ದ ಸುಮಾರು 120 ಅಡಿ ಆಳದ ಗುಂಡಿಗೆ ಬಿದ್ದು ಬೆಂಕಿಗೆ ಆಹುತಿಯಾಯಿತು. ವಿಮಾನದಲ್ಲಿ ಒಟ್ಟು 166 ಪ್ರಯಾಣಿಕರಲ್ಲಿ 152 ಜನ ಜೀವ ಬಿಡುತ್ತಾರೆ. ಹಾಗೆ 2020ರಲ್ಲಿ ಫ್ಲೈಟ್ ಕ್ರಾಶ್ ಆದಾಗ 18 ಜನ, 2000ನೇ ಇಸ್ವಿಯಲ್ಲಿ 60 ಜನ. 1100 ಗಂಟೆಗಳ ಕಾಲ ಹಾರಾಟ ನಡೆಸಿದ ಕ್ಲೈವ್ ಕುಂದರ್ ಸದ್ಯ ಮುಂಬೈನಲ್ಲಿ ವಾಸ ಇರುತ್ತಾರೆ. ಇವರು ಮಂಗಳೂರು ಮೂಲದವರು. ಹಾಗೆ ಇನ್ನೊಬ್ಬ ಪೈಲಟ್ ಆಗಿದ್ದಂತ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್, ಇವರಿಗೆ 8200 ಗಂಟೆ ಹಾರಾಟ ನಡೆಸಿದ ಅನುಭವ ಹೊಂದಿತ್ತು. ಇನ್ನೇನು ಸ್ವಲ್ಪ ದಿನಗಳಲ್ಲೇ ರಿಟೈರ್ಮೆಂಟ್ ತಗೋಬೇಕಿದ್ದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಸಾವನ್ನಪ್ಪುತ್ತಾರೆ. ದುರಂತದ ಮುನ್ನ ATCಗೆ ಮೇಡ್ ಕಾಲ್ ಮಾಡಿ ತಾಂತ್ರಿಕ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಆದರೆ ಕೆಲವೇ ಸೆಕೆಂಡುಗಳಲ್ಲಿ ವಿಮಾನದ ಸಂಪರ್ಕ ಸ್ಥಗಿತಗೊಳ್ಳುತ್ತೆ. ATC ಮಾಡಿದ ಕರೆಗೂ ಪ್ರಕ್ರಿಯಿಸುವುದಿಲ್ಲ. ಈ ಮೇಡ್ ಕಾಲ್ ಅಂದ್ರೆ ತುಂಬಾ ತುರ್ತು ಸಮಯದಲ್ಲಿ ಇನ್ನೇನು ಸಾವಿಗೆ ಹತ್ತಿರವಾಗಿದ್ದೇವೆ ಅಂದಾಗ ಈ ಮೇಡ್ ಕಾಲ್ ಅನ್ನ ಬಳಸುತ್ತಾರೆ. ನಂತರ ದುರಂತದ ಸ್ಥಳದಲ್ಲಿ ಸಿಕ್ಕ ಬ್ಲಾಕ್ ಬಾಕ್ಸ್ ನಲ್ಲಿ ಇಬ್ಬರು ಪೈಲಟ್ ಗಳು ನಡೆಸಿದ ಆ 5 ಸೆಕೆಂಡ್ಗಳ ಸಂಭಾಷಣೆ ರೆಕಾರ್ಡ್ ಆಗಿದೆ. ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ATCಗೆ ಕರೆ ಮಾಡಿ, ಹಲೋ ATC, ಮೇಡೆ ಮೇಡೆ ಮೇಡೆ, ವಿದ್ಯುತ್ ಸಂಪರ್ಕ ಆಗ್ತಿಲ್ಲ, ಮೇಲಕ್ಕೆ ಹೋಗ್ತಿಲ್ಲ, ವಿಮಾನ ಕೆಳಗೆ ಬೀಳ್ತಿದೆ, ನಾವು ಇನ್ನು ಬದುಕಲ್ಲ ಅಂತ ಸಂದೇಶ ಕೊಟ್ಟಿರ್ತಾರೆ. ವಿಮಾನ ಪತನವಾಗುವ ಮುನ್ನ ಈ ಹೇಳಿಕೆ ನೀಡಿದ್ದಾರೆ. ಅದೇನೇ ಆಗ್ಲಿ, ಸಾವಿರಾರು ಕನಸುಗಳನ್ನು ಹೊತ್ತು ಸಾಗಿದವರ ಹೆಜ್ಜೆ ಇನ್ನು ಚಿರಸ್ಮರಣೀಯ. ಇನ್ನು ಇವರನ್ನ ನೋಡಿ, ಹೆಸರು ಭೂಮಿ ಚೌಹಾಣ್, ಗುಜರಾತಿನವರು. ಲಂಡನ್ ನಲ್ಲಿದ್ದ ತನ್ನ ಗಂಡನ್ನು ಸೇರಬೇಕು ಅಂತ ಹೊರಟಿರ್ತಾರೆ. ಆದ್ರೆ ಟ್ರಾಫಿಕ್ ನಲ್ಲಿ 10 ನಿಮಿಷ ಲೇಟ್ ಆದ ಕಾರಣ ಏರ್ಪೋರ್ಟ್ ಗೆ ಆನ್ ಟೈಮ್ ರೀಚ್ ಆಗೋದಕ್ಕೆ ಆಗೋದಿಲ್ಲ. ಫ್ಲೈಟ್ ಗೇಟ್ ಕ್ಲೋಸ್ ಆಗಿರುತ್ತೆ. ನಂತರ ಗೇಟ್ ನ ಬಳಿ ಹೋಗಿ, ನಾನು ಕೇವಲ 10 ನಿಮಿಷ ಲೇಟ್ ಆಗಿ ಬಂದಿದ್ದೇನೆ, ನಾನು ಹೋಗಬೇಕು ಅಂತ ಸಿಬ್ಬಂದಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಆದ್ರೆ ಸಿಬ್ಬಂದಿಗಳು ಬಿಡೋದಿಲ್ಲ. ನಂತರ ಇನ್ನೇನು ಮಾಡೋಕೆ ಆಗಲ್ಲ ಅಂತ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಫ್ಲೈಟ್ ಕ್ರಾಶ್ ಆಗಿರೋ ವಿಚಾರ ತಿಳಿದು ಆಶ್ಚರ್ಯಚಕಿತರಾಗಿ ದೇವರನ್ನ ಸ್ಮರಿಸುತ್ತಾರೆ.